ಅಂತಾನ ಇಲ್ಲೇ ಎತ್ತ ಮಕ್ಕಳ ನೋಡ್ಬಿಡ್ತೀನಿ ಹಂಗೆ ಯಾರ ಹತ್ರ ಮಾತಾಡ್ತಿದೀಯಾ ನಿಜವಾಗ್ಲೂ ಬೇಜಾರಿದೆ ಇತ್ತು ಪ್ರ್ಯಾಂಕೇ ಮಾಡಬಾರ್ದಾಯ್ತು ನನ್ನ ಜೀವನದಲ್ಲಿ ಅಂತ ಅನ್ಸ್ಬಿಡ್ತು ನನಗೆ ಮಾಡ್ಕೊಂತೀನಿ ನನಗೂ ಯಾರು ಬೆಲೆ ಕೊಡ್ತಿಲ್ಲ ಯಾಕ್ಲಾ ಅವನೇ ಹೊಡಿತೀನಿ ಅವನಲ್ಲ ಇದ್ದಾಗ್ಲೇ ಹಿಂಗ ಅನ್ಬಿಟ್ಟಲ್ಲ ನೀನ್ ಎಂತ ಮನ್ಸ ನೀನು ಬನ್ರ ಪ್ಲೀಸ್ ಕಣಪ್ಪ ಅಳ್ಬೇಡ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಊರಿಗೆ ಹೋಗಿ ನಾವು ಅಪ್ಪ ಅಮ್ಮನ ಮೇಲೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಮ್ಮ ನನ್ನ ಮೇಲೆ ತುಂಬ ಕೂಗಾಡಬೇಕು, ಅವಾಗ ಮನೆ ಬಿಟ್ಟು ಹೋಗು ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನ ತಮ್ಮಂಗೆ ಹೇಳ್ಕೊಟ್ಟಿದ್ದೀನಿ ಹಿಂಗೆ ಮಾಡೋಣ ಅಪ್ಪ ಅಮ್ಮನ ಮೇಲೆ. ನಮ್ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನ್ನ ತಮ್ಮಂದಿರಿಗೆ ಮಾತ್ರ ಗೊತ್ತು. ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಅವ್ರು ಹೆಂಗೆ ರಿಯಾಕ್ಷನ್ ಕೊಡ್ತಾರೆ ಏನು ಅಂತ ನೀವು ನೋಡಿ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಗೈಸ್. ಕಾಕಂಗೆ ಕೊಟ್ಟಿದ್ದ ಬಿಡು, ನಾನು ತಗೊಂಡೋಯ್ತೀನಿ ಮತ್ತೆ ನಾನು ಓದ್ತೀನಿ. ಹಾಂ ಓದ್ತೀಯ ನೀನು? ಇಷ್ಟು ದಿನ ಐತೆ ಮನೇಲಿ ಒಂದು ಸಲ ಓದಿಲ್ಲ. ನಾನು ಓದಕ್ ಶುರು ಮಾಡಿದಾಗ ಟಿವಿ ಆಗ್ಬಿಟ್ಟು ಎಲ್ಲ ಓದಕ್ ಆಗ್ತದೆ. ರೋಹಿತು ಬಾರ, ರೋಹಿತು ಕೂಗ್ ತಕ್ಷಣ ಬರಲ್ಲ. ಕೂಗ್ ತಕ್ಷಣ ಏನಾಯ್ತು ನಿಮ್ಗೆ? ಮರ್ಯಾದೆನೆ ಕೊಡಲ್ಲ ಯಾರು. ತಿಂಡಿ ಜಾಸ್ತಿ ಆಯ್ತಾ? ಆ ಕಡೆ ಮನೆಗೆ ಹೋಗಿ ಕುತ್ಕೋ ಅಂದಾರೆ ಯಾರು. ಇಲ್ಲಿ ಕುತ್ಕೋಬೇಡ, ಅಲ್ಲಿ ಹೋಗಿ ತಿಗಮುಚ್ಚು ಕುತ್ಕೊ ಅಂದ್ರ ನನಗೆ. ಇಲ್ಲೇ ಕುತ್ಕೋ. ಅಲ್ಲ ಬಾವ ಕುದತಿ ನೋಡು, ಯಾರು ಒಬ್ರಾರ ಅವ್ರ ಅಂತ ನಿಮಗೆ ಗೊತ್ತು. ಯಾಕೆ ಅಂದ್ರೆ ನಿನ್ನ ಫಾಲೋವರ್ಸ್ ಕೂಡ ಎಲ್ಲರೂ ನನ್ ಫಾಲೋವರ್ಸ್. ನೀನೊಳ್ಳೆ ಫೇಸ್ಬುಕ್ ಯೂಟ್ಯೂಬ್ ನೋಡಿ 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 ಫಾಲೋವರ್ಸ್ ಇವರೆಲ್ಲ ನಿನ್ನೆ ನಿನ್ ಜೊತೆ ಬಂದ್ರು. ನಾನೇನಂಗೆ ಆಟೋರೇನಪ್ಪ, ನಾನೇನಂಗೆ ಹೇಳ್ತೀನಿ ಅಂತವ್ರಲ್ಲ. ಏನ್ ಮರ್ಯಾದೆ ಕೊಟ್ಟಿದ್ದೀರಾ? ಕೂಗಾಡ್ಕೊ ಬಂದಿದ್ದೀರಾ ನನ್ನ ಮೇಲೆ ನೀವು. ನೋಡಿ ಮಕ್ಕದಲ್ಲಿ ಅವ್ನಿಗೆ ಬೈಕ್ ತಗೊಂಡು ನೀನು ಬಸ್ ಹತ್ತು ಅವ್ನಿಗೆ. ಅವನು ಗಾಡಿಗೆ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದಕ್ಕೆ ನಾನು ಬೈಕ್ ತಗೋ ಅಂತ ಹೇಳಿದ್ರೆ ಅವ್ನು ತಗೋ ಅಂತ ಹೇಳ್ತಾ ಇರ್ಲಿಲ್ಲ. ನೋಡು ನಿತು, ನಾ ಎಷ್ಟು ಸಲ ಕೂಗ್ದೆ ಗೊತ್ತಾ ಬಾರೋ ಅಂತ. ನಾನು ಒಂದ್ಸರಿ ಯಾರು ಏನಂದ್ರೆ ನಾ ಸಾಯ ಗಂಟ ಮಾತಾಡ್ಸಲ್ಲ. ಅವ್ನು ಧನು ನಾನು ಕೂಗಿದೆ. ಬಾರೋ ಸಣ್ಣ ಮಕ್ಳಂಗ್ ಆಡ್ಕೊಂಡ್ ಕೂತ್ಕೋತಾನೆ ಇವನು. ಬಿಡು ಅವರೆಲ್ಲ ಬಿಡು, ಅತ್ತೆ ಮಕ್ಳು. ಇವನೇನು ಕೂಗ್ ತಕ್ಷಣ ಬಂದ ಆ ಅನ್ನ ಹೇಳು, ಕೂಗ್ ತಕ್ಷಣ ಅವಳಿ ಕೆಲಸ ಕೇಳ್ತೇನೇನಪ್ಪ ನಂದ. ಎಲ್ಲ ಕಡೆನೂ ಕೂತ್ಕೋಬೇಕು, ನಾವೇ ಎಲ್ಲಿರ್ತೀವಿ ಕೂತ್ಕೋಬೇಕು. ನಾವು ಊರಿಂದ ಬಂದಿಲ್ವಾ? ಬಾರಕ್ಕ ಬಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಾಡ್ಲಾ ನೀನು. ನೀರ್ ಕೊಡ್ರಲ್ಲ, ನೀರ್ ಕೊಡ್ರು. ಏನಾರ ಅಕ್ಕನ ಪ್ರೀತಿ ಐತೆ ನೋಡಿ ನಿಮ್ಗೆ. ಏನ್ ಮಾಡ್ರು ಅವ್ ನೋಡಿ ಹೆಸರು ನೋಡಿ ಇವನ ಅಲ್ಲಿ ನೋಡಪ್ಪ ಅವನ. ನಾನು ಹೇಳ್ದೆ ಹೇಳು, ಒಂದ್ಸರಿ ನಂಗ ಬೇಜಾರಾಯ್ತು ಅಂದ್ರೆ ನಾನು ಸಾಯಗಟ್ಟ ಮಾತಾಡ್ಸೋಣ. ಬಾರ ನನ್ನ ಮಾತಿಗೆ ಬೆಲೆನೇ ಕೊಡಲ್ಲಪ್ಪ. ಅವನ್ ಕೊಡಲ್ಲ ಬಿಡು. ಇವನ್ಗೆ ಏನಾಗೈತಿ, ಇವನ್ ಕೊಡಲ್ವಲ್ಲ ಅಂತ ಹೇಳ್ದ ನೋಡು. ನಂಗೆ ಇನ್ನೊಂದ್ಸಲಿ ಬಂದ್ಬಿಡ್ತೀನ ಮನೆಗೆ, ಬರೋದೇ ಇಲ್ಲ. ಬನ್ನಿ ಅವನ್ ಬಿಡು, ಇವನಿಗೆ ಹೇಳಿ ನೀನು ನಿನ್ ಮಗಂಗೆ. ಕೂಗ್ ತಕ್ಷಣ ಆನೇನಮ್ಮ ಅವನು. ಅಕ್ಕನ ಮರ್ಯಾದೆ ಐತ ಅವನ್ಗೇನಾರ. ಏನ್ ಯಶವಂತ ಜೊತೆ ಏನ ಮಾತಾಡ್ತಿದ್ದ? ಏನ್ ಮಾತಾಡ್ತಿದ್ನ?
ನೋಡು ಅವ್ನು ಏನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಲ್ವಾ ಯಶುನ್ನೆಯ ವಹಿಸ್ಕೋಬೇಡ ನೀನ್ ಎಲ್ಲಾರ ಮಕ್ಳುನು ನಾನ್ ಊರಿಂದ ಬಂದಿರೋ ನನ್ನ ವಹಿಸ್ಕೋ ನೋಡ್ರ ಎಲ್ಲ ಊರಿಂದ ಎಲ್ಲಾರು ನಡೆಯೋದು ಈಗ ನನ್ ಫಾಲೋವರ್ಸ್ ಯಾರು ಇದ್ರೆ ಕೈ ಹತ್ರ ನನ್ ಫಾಲೋವರ್ಸ್ ಯಾರು ಇದ್ರೆ ಕೈ ಹತ್ರ ಒಬ್ರು ಇಲ್ಲ ನನ್ನಿಂದ ಇವ್ರೆಲ್ಲ ಕಲಿತವ್ರೆ ಅಂತ ಕೂಗ್ ತಕ್ಷಣ ಬರಲ್ವಾ ನಾನ್ ಹೇಳ್ತಿರೋದ್ ಅದೆಲ್ಲ ಬಿಟ್ಟಾಗ ಹಳೆ ವಿಚಾರವ ನಾನ್ ಈಗ ಏನ್ ಕೇಳ್ದೆ ನನ್ ಫಾಲೋವರ್ಸ್ ಯಾರು ಕೈ ಎತ್ತಿದ್ವಿ ಒಬ್ರು ಕೈ ಎತ್ತಲ್ಲ ನನ್ ಫಾಲೋವರ್ಸ್ ಒಬ್ರಾರು ಎತ್ತಿದ್ರೆ ನೋಡಿ ನಾವು ಹೋಟ್ಲದ ತೊಳೆದ ಏನತ್ತಗೆ ಎಲ್ಲ ಸೇರ್ಕೊಂಡಿದ್ರೆ ಅಂದ್ವಿ ಒಬ್ರು ಅದ್ ಗೊತ್ತಾಗ್ಬಿಟ್ಟೈತೆ ಅದಕ್ಕೆ ನೀರು ಹಿಡಿ ಕರ್ಕೊಂಡು ಹೋಗ್ತಾನೆ ಒಡ್ಡು ತೊಳೆಗೆ ಕರ್ಕೊಂಡು ಹೋಗ್ತಾನೆ ಯಾರು ಕೈ ಎತ್ತಾ ಇಲ್ಲ ಸೀರಿಯಸ್ ಚೈಲ್ಡ್ ಹಂಗೆ ಬುಡ್ತಿದ್ದಲ್ಲ ಗುಳಮಡೆನಾ ಓಟ್ ತೊಳೆದು ಅದಕ್ಕೆ ಏನ್ ಸಂಬಂಧಪ್ಪ ಫಾಲೋವರ್ಸ್ಗೆ ಇನ್ನೊಂದ್ಸರಿ ಬರಲ್ಲ ಬಿಡಿ ನಾನು ಆಸೆ ಪಡ್ಕೊಂಡು ಬರ್ತೀನಿ ಏನ್ ಮಾಡಿ ಹೇಳು ನಡೆಯೋ ಓಟ ತೊಳೆ ಅಲ್ಲ ನಾನ್ ನನ್ ಬಗ್ಗೆ ಮಾತಾಡ್ಕೊತಾ ಇದ್ರೆ ಇವ್ರ ಬಗ್ಗೆ ಮಾತಾಡ್ಕೊತಾರ ಹೋಟ್ಲು ವಿಚಾರನ ನನಗ್ ಮರ್ಯಾದಿನೇ ಇಲ್ಲ ಇನ್ನೊಂದ್ಸರಿ ನಿಜವಾಗ್ಲೂ ಬರಲ್ಲ ನಾನು ಬರಲ್ಲ ಯಾಕೂ ಬರಲ್ಲ ಏನಕ್ಕೂ ಬರಲ್ಲ ನೀನು ಇಷ್ಟೊತ್ತರ ಬರ್ತಿದ್ದಿಲ್ಲ ನಾನು ಇವತ್ತು ಬೇಗ ಬಂದಿದ್ದೀನಿ ಗೊತ್ತಾ ಬರಲ್ಲ ಬಿಡಪ್ಪ ಏನಕ್ಕೆ ಮರ್ಯಾದೆ ಕೊಡ್ದೋಗಿತ್ತ ಕೊಟ್ಟಿಲ್ವಾ ಈಗ್ಲೇ ಏನು ಮರ್ಯಾದೆ ಕೊಡಲ್ಲ ನನ್ ಮದ್ವೆ ಆಗ್ಬಿಟ್ರೆ ಯಾರ ಮನೆಗೆ ಬಂದಿದ್ದೀ ಈಗ ನೀನು ಯಾರ ಮನೆಗಾರ ಬರ್ಲಿ ಬಿಡು ಈಗ ಯಾರ ಮನೆಗೆ ಬಂದಿದೀಯಾ ಅಪ್ಪು ಮನೆಗೇನೆ ನಾವು ನಿನಗೆ ಮುಖ್ಯ ಆಮೇಲೆ ಆಮೇಲೆ ಯಾವಾಗಲಾಗ್ಲಿ ಇವಾಗ್ಲೇ ಕೊಡ್ದೋದ್ರು ಆಮೇಲೆ ಕೊಡ್ತಾರಾ ಯಾರು ಕೊಡ್ದವ್ರು ರಂಜಾನ ಕೊಡ್ತಾರ ಸುಮ್ಮನೆ ನೋಡು ಅವ್ನ್ ಕಷ್ಟ ಬಂದ ಅಂತ ತಿಳ್ಕೊಂಡ್ ಮಾತಾಡ್ತಾನೆ ನನ್ ಮರ್ಯಾದಿಲ್ವಾ ತಿಳ್ಕೊಂಡ್ ಅಕ್ಕನ ಬೆಲೆ ಇಲ್ವಾ ರೋಹಿತು ಯಾಕ ರೋಹಿ ಏನ್ ತಿನ್ ಮದ್ದಾಯ್ತ ನಿನ್ಗೆ ನೋಡು ನನ್ನ ಇಷ್ಟ ನಾನು ಎಲ್ ಬೇಕಾದ್ರೆ ಅಲ್ಲಿ ಕೂತ್ಕೋತೀನಂತೆ ಇವನ್ ಇಷ್ಟ ಪಡಕ ನಾವು ಎಲ್ ಬೇಕಾದ್ರೆ ಕೂತ್ಕೋ ಅಂತ ಹೇಳೋದು ಸುಮ್ನಿರೀಗ ಬರಲ್ಲ ಬಿಡು ಇನ್ನೊಂದ್ಸಲ ನಾನು ಕಾಲೇ ಕಾಲ ನಾನೇ ಬರ್ತೀನಿ ಬಿಡು ರೋಹಿತ್ ಮಾತ್ರ ರೋಹಿತ್ಗೆ ನನ್ ತಮ್ಮಂಗೆ ಎಷ್ಟು ಆಸೆ ಪಡ್ತೀನಿ ನಾನು ಬಾರ ಇಲ್ಲಿ ಮೊಬೈಲ್ ನೋಡಿ ಸುಮ್ಮನೆ ಅವನು ಏನೇ ರೋಡ್ ಹೋಗ್ಬಾರ್ದ ಅಕ್ಕಂತ ಬೆಲೆ ಇಲ್ಲ ಅವಳು ಒಂದ್ಸಲ ಅನ್ಸ್ಕೊಳಕಂತ ಅಷ್ಟೇ ಅವ್ರು ಅಂತಾರೆ ಅಷ್ಟೇ ಅವನ್ ಬಿಡು ಇವನ್ ಮರ್ಯಾದೆ ಕೊಡ್ತಾನ ನಂಗೆ ಕುತ್ಕೊಂಡ್ ಮಾತಾಡ್ಸೋ ಅವನು ಹಂಗೆ ಹೇಳ್ತಾನೆ ನೀನು ಹಂಗೆ ಹೇಳ್ತೀಯ ಬಿಡು ಹೋಗ್ತೀನಿ ಎಲ್ಲ ಮಾಡ್ಕೊಂತೀನಿ ಹೊರಡೋಣ ಹೆಂಗಿರ್ಬೇಕು ನೀವ್ ಇಬ್ರು ಅವನ ಹಂಗೆ ಹೇಳ್ತಾವನೆ ನೀನು ಹಂಗೆ ಹೇಳ್ತಿದೀಯ ಯಾಕ ನವಿ ಬಂದ್ರ ನಡೀರಿ ಬರಲ್ವೇನಾ ಬರಲ್ಲ ಇಬ್ರು ಹಂಗೆ ಹೇಳ್ತೀಯ ಅವನು ಕರ್ದಕ್ಕೆ ಬರ್ಲಿಲ್ಲ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ನನ್ನ ತಮ್ಮಂದಿರ್ ಬಂದ್ರು ಹಂಗೆ ಅವ್ನು ಕರ್ದಕ್ಕೆ ಅವಳು ಒಬ್ಳೆ ತಾನೇ ಇರೋದು ನಿಮ್ಗೆ ಅವ್ರಿಗೆ ವ್ಯವಹಾರ ಬಿಸ್ನೆಸ್ ಹೆಂಗಾರ ಇದ್ದಿ ಕಣ ನಿನ್ನಿದ್ದಕ್ಕೆ ಬಂದಿರೋದು ಪ್ರೀತಿ ಮಾಡ್ತೀನಿ ಹೆಂಗೆ ರೋಡಲ್ಲೆಲ್ಲ ಬೈದ ಗೊತ್ತಾವ ನಂಗೆ ಒಯ್ದಾರು ಯಾಕೆ ಬಂದಿದೆ ಮತ್ತೆ ಒಯ್ದಾರು ಯಾಕೆ ಬಂದ್ ಬಾ ಇಲ್ಲಿ ಮಾತಾಡು ಅಲ್ಲಕ್ಕೆ ಹೋಗಿ ಅಮ್ಮನ ಜೊತೆ ಇದ್ರಲ್ಲಿ ಅಡ್ಗೆ ಮನೆ ಮಾತಾಡ್ತಿದ್ಯಾ ನಮ್ಮ ಅಮ್ಮಂಗೆ ಹೇಳೋದ್ ನಾನು ಯಾರು ಹೇಳೋದು ನಮ್ಮ ಅಮ್ಮನ ಹತ್ರ ಆಯ್ತು ಬಿಡಪ್ಪ ಅದೇನು ಬೆಲೆ ಇಲ್ಲ ನಮ್ಗೆ ಆಯ್ತಾ ನನಗ್ ಬೆಲೆ ಇಲ್ಲ ನಿನಗಲ್ಲ ನನಗೆ ಬೆಲೆ ಇಲ್ಲ ಒಬ್ಳು ತಾನೇ ನಿನ್ ಪ್ರೀತಿಯಾಗಿ ಇದ್ ಮಾತಾಡ್ತಾನೆ ಇದ್ದ ಈಗ ನಾನು ನನ್ನ ತಮ್ಮಂದಿರು ಅಂತ ಆಸೆ ಪಡ್ಕೊಂಡು ಬಂದಾಗ ಅಲ್ಲಿಂದ ಊರಿಂದ ಅದಕ್ಕೇನೆ ಅಯ್ಯೋ ಮರ್ಯಾದೆ ಕೊಡ್ತಾರೆ ನಡೆಯೋ ಹೋಗೋಣ ನಾನು ಬರ್ತೀನಿ ನೋಡಿ ನನಗೂ ಯಾರು ಬೆಲೆ ಕೊಡ್ತಿಲ್ಲ ಬಾ ತಡಿ ಎಲ್ಲಾರ್ಗೂ ಕರ್ಕೊಂಡು ಎಲ್ಲ ನಾನು ಬಸ್ಸಲ್ಲಿ ಬಾ ನಾನು ಬಸ್ಸಲ್ಲಿ ಬಿಡ್ತೀನಿ ನಾವು ನೋಡೋಣ ನೋಡಿ ಇದೇ ಮಾಡ್ತೀವಿ ಅಲ್ಲ ಒಂದು ಮಾತಾಡ ಹೇಳ್ತಾನೇನಪ್ಪ ಇವನು ಒಂದ್ ಮಾತ್ರ ಹೇಳ್ತಾನಪ್ಪ ಸಾರಿ ಯಾಕಂತ ಅದು ಏನ್ ಗೊತ್ತಾ ಸೈಲೆಂಟ್ ಆಗವನೆ ಅಂದ್ರೆ ನಾನು ಹೇಳಲ್ಲ ಬೇರೆ ಏನೋ ಉದ್ದೇಶ ಮಾಡಿಕೊಳ್ಳೋಣ ಹಿಂದೆ ಅಂತ ಈಗ ಏನ್ ಗೊತ್ತಾ
ಹುಲಿ ಅಪ್ಪ ನಂಗೆ ನಿಜವಾಗ್ಲೂ ಬೇಜಾರಾಯ್ತು. ನೀನ್ ಕಾಮಿಡಿ ಮಾಡ್ಬೇಡ ನನ್ ಜೊತೆ. ಹೇಳಗ ಅಪ್ಪ ನನಗ್ ಬೇಜಾರಾಯ್ತು. ನೀವ್ ಹೋಯ್ತೀನಿ ಸುಮ್ನೆ ಕೊಡು ನೀನು. ಬಾ ನಾನು ಮಾತಾಡಿದೀನಿ. ನೀನ್ ಬರ್ಬೇಡ, ನೀನು ಬರ್ಬೇಡ, ನಾನು ಬರಲ್ಲ. ನಿನ್ ಮಕ್ಳನ್ನು ಕಳಿಸ್ಬೇಡ. ಇದೇ ಮಾತಾ ಇದೇ ಮಾತು. ಇದೇ ಮಾತಾ ಇದೇ ಮಾತು. ವಿಡಿಯೋ ಮಾಡ್ಕೊಳ್ಳು ಅವನಿಲ್ಲ ವಿಡಿಯೋ ಮಾಡ್ಕೊಳ್ಳ ನೀವೇನು ವಿಡಿಯೋ ಮಾಡ್ಕೊತೀರಾ? ತೀರ್ಮಾನ ಅವತ್ತು ನೀ ಕೇಳಿದ್ರಿ ವಿಡಿಯೋ ನಿಂಗೆ ಹಾಕ್ತಿವಿ. ಆಯ್ತು ಬಿಡಿ, ನಾನ್ ಬರಲ್ಲ. ನೀವ್ ಬನ್ನಿ ಬೇಕಾದ್ರೆ. ಇಲ್ಲ 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 ಆ ತರ ಎಲ್ಲ ಅಂದಿದ್ ನೀನು. ಇಲ್ಲ. ಹುಲಿ ಸೈಲೆಂಟ್ ಆಗಿ ನೋಡು, ಏನಾದ್ರು ಬಂದು ಅಮ್ಮ ನೋಡಮ್ಮ. ಗಣವಿ ಅಮ್ಮ ಬಂದು ಇವನಿಗೆ ಬೈ ಬರಮ್ಮ. ಇವನ್ ನೋಡು, ಇವ್ನ ಏನಾರು ಮಾತಾಡ್ತಾವನ ಅಂತ. ಅಕ್ಕನ ಮರ್ಯಾದೆ ಐತೆ ನೋಡಿ ಇವ್ನ್ಗೆ. ಇಲ್ಲ ಕೇಳ್ತಾವನ ಅಂತ. ಗಣವಿ ಅವನು ಮನ್ಸಲ್ಲಿ ಅನ್ಕೊಂಡ ಅದ್ ನನಗೆ ಗೊತ್ತಾಯ್ತು. ಏನ್ ಅನ್ಕೊಂಡ? ಸಾರಿ ಕಣಕ್ಕಂತ ಮನ್ಸಲ್ಲಿ ಗಾಡಿಸ್ಬಿಡ್ ನಂಗೆ ಸೀರಿಯಸ್ ಆಗಿದ್ದಾಗ. ಒಂದ್ ವಿಚಾರ ನಂಬರ್ ಬಿಟ್ರೆ ಬಿಡೋದು ಸತ್ಯ. ಹುಲಿ ಸೈಲೆಂಟ್ ಆಗಿರುತ್ತೆ ಅನ್ಕೋ, ಅದ್ ಏನ್ ಮಾಡಕ್ ಗೊತ್ತಾ, ಬೇಟೆ ಕಾಯ್ತಾ ಇರುತ್ತೆ. ಕಾಯ್ತಾ ಇರುತ್ತೆ. ಅದೇ ಹಂಗೆ ಇವಾಗ ನನಗ್ ಮಾಡಿರೋದು ಬೈದಿದ್ದು. ಇವಾಗ ನಾನು ಹೇಳ್ಬೇಕಾದ್ರೆ ಕೂತ್ಕೋತೀನಿ, ಇವಳ ಕೇಳಕ್ಕೆ ಅಂತ ಬಾರ ಖುಷಿಲ ಖುಷಿ ಇಲ್ವಾ? ಕಟ್ಟ ತಕ್ಷಣ ಬರ್ಬೇಕು ತಾನೇ ಅವನು. ಖುಷಿ ಬಾಬಾನ ಕೊಡಪ್ಪ ನೀನ್ ಸುಮ್ನೆ. ನಾನು ಬಾರ ಹೋಗೋಣ. ಮಾಡ್ಕೊಂಡು ತಿನ್ನಿ ಚಿಕನ್ ಎಲ್ಲ. ಯಪ್ಪ, ಖುಷಿ ಅಯ್ಯೋ ನನ್ನ ಮಗ ಮಾತಾಡ. ಏನ್ ಮಾತಾಡೋಣಂತೆ. ಅಪ್ಪ ಕೊಡು, ನಾನು ಹೋಯ್ತೀನಿ ಸುಮ್ನೆ. ಬಂದ್ರೆ ಎದ್ರಿ, ಅದೇನ್ ಇಟ್ಕೊಂಡ್ ಕೂತಿದ್ದೀರಿ ಫೋನ? ನಾನು ಬರ್ತೀನಿ ನೋಡಿ. ಅಪ್ಪ ಇವಾಗ ನೀನು ಇಲ್ಲಿ ಚಿಕನ್ ತಂದಿರೋದು ನಿಮ್ಮ ಅಪ್ಪ ತಿಂತಾನ. ಇಲ್ಲೇ ಎತ್ತು ಮಕ್ಕಂದ ಹೊರಡ್ಬಿಡ್ತೀನಿ. ಹಂಗೆ ಯಾರ ಹತ್ರ ಮಾತಾಡ್ತಿದೀಯಾ? ಬಿರಿಯಾನಿ ಮಾಡ್ತಾ ಇರ್ತ ನಾನು. ಅದಕ್ಕೆ ಬೆಳ ಬೆಳಗ್ಗೆ ಫ್ರೆಶ್ ನಾನ್ ಬರಲ್ಲ, ನೀನೇ ಬಾಯಲ್ಲಿ ಬಿಲ್ ಮಾತಾಡ್ಬಾ ನೀನು. ಅಲ್ಲೂ ಇದು ಅಡ್ಗೆ ಮನೆ ಕರ್ಸ್ಕೊಂಡ್ಬಿಟ್ಟು ನೈಸ್ ಮಾಡ್ಬಿಟ್ಟು ನಾನು ಸಮಾಧಾನ ಮಾಡಕ. ನಿನ್ ಮಕ್ಳಿಗೆ ಹೇಳಿ, ಇಬ್ರಿಗೂ ಗಂಡ್ ಮಕ್ಳಿಗೆ ಬಿರಿಯಾನಿ ಕ್ಲೀನ್ ಮಾಡು. ಫ್ರೈ ಗೊಜ್ಜು ನಾನ್ ಇರೋವರೆಗೆ ಬಾ. ಆಮೇಲೆ ನನಗೆ ಯಾರು ಇರಲ್ವಾ? ಆಮೇಲೆ ಗ್ರೇವಿ ಚೆನ್ನಾಗಿ ಮಾಡು. ಗ್ರೇವಿ ಚೆನ್ನಾಗಿ ಅಪ್ಪ ಸುಮ್ಮನೆ ಹೋಗಪ್ಪ. ನೋಡಿ ಏನಾದ್ರು ಬೆಲೆ ಕೊಡ್ತಾರ ನೋಡಿ ಇಬ್ರಿಗೆ. ಹೇಳ್ತೀನಿ ಫೋನ್ ಮಾಡಿ. ಯಾರಿಲ್ಲ ಅಂದ್ರೆ ನಿನ್ ಮಕ್ಳು ನನ್ ಮಕ್ಳು ಅವ್ರೆ ನೋಡ್ಕೋತಾರೆ. ನಿನ್ ತಮ್ಮನಿಲ್ಲ ಅವ್ರೆ ಅಂತ ಏನ್ ನೋಡ್ಕೋತವ್ರೆ? ಈಗ್ಲೇ ನೋಡ್ಕೋತಾ ಇಲ್ಲ. ಮದ್ವೆ ಆದ್ರೆ ನೋಡ್ಕೋತಾರೆ ಇವ್ರು ಇಬ್ರುವೆ. ಮನೆ ಕಾಲ್ ಮಾಡಿ ಫೋನ್ ನೋಡ್ಕೊಂಡ್ರೆ ಕೊಡಪ್ಪ ನೀನು. ಬ್ಯಾಗ್ ಕೊಡಪ್ಪ ಸುಮ್ಮನೆ. ಬನ್ನಿರಿ ಎದ್ದಿ ನಡಿ ಹೋಗೋಣ. ಬೆಲೆ ಇಲ್ದೆ ಮಾಡಿಗೆ ನಾನು ನಾನು ಬಂದು ನಿಮ್ ಜೊತೆಗೆ ಅಲ್ಲೆಲ್ಲ ವಾಚ್ಮನ್ ಬ್ಯಾಗ್ ಕೊಡಪ್ಪ. ವಾಚ್ಮನ್ ಕೆಲಸ ಸುಮ್ಮನೆ ಇರಪ್ಪ. ನೋಡು ಕೊಡಪ್ಪ ಹೋಗ್ಲಿ ಅಂತ ಕಾಯ್ತಾವ್ರೆ ನನ್ನ. ಕೊಡಪ್ಪ ಬ್ಯಾಗ್ ಹೋಗ್ಲಿ ಅಂತ ಅವ್ನೆ ಕಣಮ್ಮ. ಯಾರು ಯಾಕೋ ರೋಯಿ ಹೋಯ್ತು ರೋಹಿತ್ ಯಾಕ್ಲಾ ಅಷ್ಟೊಂದು ಬೇಜಾರು ಮಾಡಿದ್ದೀನ ನಾನು. ರೋಹಿತ್ ಏನಕ್ಕೆ ಅಂತ ಮುನ್ಸ್ಕೊಂಡವ್ರು ಇವ್ರು? ಅಮ್ಮ ಬರೀ ಕೂಗ್ತಿ ಕಣಮ್ಮ ಅಷ್ಟೇನೆ. ಅಷ್ಟಕ್ಕೆ ನೀನ್ ಹೇಳಿದ್ ನೀನ್ ಕಳ್ಸಿದಾಗ ಬರ್ಬೇಕ ನಾನು ಅಂತ ಅಂತಾರೆ. ಏನ್ ಬೆಲೆ ಇಲ್ಲ ನನಗೆ ಕಳ್ಸಿದ್ ಪ್ರೀತಿನ ತಾನೆ. ನಾವು ಎಲ್ಲ ಒಳಗೆ ಬಂದು ಕುತ್ಕೊಂಡ್ರಪ್ಪ. ಅದು ಯಾಕೆ ಅಲ್ಲೊಬ್ರು ನೆಟ್ವರ್ಕ್ ಇಲ್ಲ. ಕೊಡಪ್ಪ ಬ್ಯಾಗ್ ಹೋಗ್ಲಿ ಅಂತೆ. ಹೋಗದ್ ಕಾಯ್ದವ್ರೆ. ರೋಹಿತ್ ಈ ತರ ನೀನ್ ಹಂಗ ಅಂತಾರೇನೋ? ನಿನ್ನ ನೋಡ್ಕೊಂಡೆ ಎಲ್ಲರೂ ಅಂತಾರೆ. ಅವನು ನಿನ್ನೆ ರೋಡಲ್ಲಿ ಕೂಗಾಡ್ದ ನಂಗೆ. ನಾನು ಎಷ್ಟು ಪ್ರೀತಿ ಮಾಡ್ತೀನಿ. ಇರೋಳು ಒಬ್ಳಿಗೆ ಯಾಕ್ರು ಜನ ಮಜ್ಜೆ ಆಡ್ಕೋತವ್ರಿ. ನನ್ನ ಅದಕ್ಕೆ ನೀನು ಸುಮ್ನಿರು. ಇವ್ರಿಗೆ ಲೂಸ್ ಕೊಡ್ಕೋಬೇಡ. ಹೆಂಗಿರ್ಬೇಕು ಹಂಗಿರು. ಇದ್ ಬೇಕಾ ಎಲ್ಲಿರ್ಬೇಕು ತಲೆ ಮೇಲೆ ಕೂರಿಸ್ಕೊಂಡೆ ನೀನು. ಇವನು ಹೇಳ್ದವನಲ್ಲ ಬ್ಯಾಗ್ ತಗೊಂಡು ಹೋಗಂತ. ಅವನಲ್ಲ ಇದು. ಅವನೇ ಹೊಡಿತೀನಿ. ಅವನಲ್ಲ. ಅಲ್ಲ ಈಗ್ಲೇ ಹಿಂಗ್ ಆಡ್ತಾರೆ. ಮದ್ವೆ ಆದ್ರೆ ಸುಮ್ನೆ ಇರ್ತಾರೆ ನಮ್ಮ ಇವ್ರು. ಈಗ ನಮ್ಮ ಅತ್ತೆ ಗೊತ್ತಾರಲ್ಲ ಯಾವ ತರ ಅಷ್ಟೇ ತಪ್ಪು ನಿಮ್ಮ ಅಪ್ಪಂದಿದು ಅಕ್ಕ ಅಂತ ಬೆಲೆನೇ ಇಲ್ಲ ನನ್ಗೆ. ಎಲ್ಲ ಇವತ್ತರಿಗೂ ಕಣೋ. ಈಗ್ಲೂ ಈ ಹಬ್ಬ ಮಾಡಕ್ಕಲ್ಲ ಪ್ರತಿ ಒಂದಕ್ಕೂ ನಿಜವಾಗೂ ಇಂತ ಇದು ಯಾರು ಸಿಗಲ್ಲ.
ನಾನು ಎಷ್ಟು ಬೈತೀನಿ ನೋಡು ಅವ್ನು ಎಷ್ಟು ಪ್ರೀತಿ ಮಾಡ್ತೀನಿ ಏನಾದ್ರು ಬೆಲೆ ಕೊಡ್ತಾರ ನೋಡು ಹೋಗ್ ಹೋಗ್ತಾಳೆ ಅನ್ನಂಗೆ ಐತೆ ಅವ್ನ ಮನ್ಸಲ್ಲಿ ಯಾವ್ದು ನೋಡ್ಕೊಳ್ಳಲ್ಲ ಬಿಡು ಹೋಗ್ ಇಲ್ಲಿ ಅವ್ರ ಊರ್ಗ್ ಹೋದಾಗ ನಾನು ಪೂಜೆ ಮಾಡ್ಸ್ಕೊ ಕರ್ಕೊಂಡು ಹೋದಾಗ ಹೋಗು ಅಂತ ಅಂತ ನನ್ಗೇನೆಯ ಇಬ್ರು ಹಿಂಗೆ ಆದ್ರೆ ಎಲ್ಲಿಗೆ ಅಂತ ಬರೋದ್ ನಾನು ಈಗ್ಲೇ ಹಿಂಗೆ ಆಡ್ತಾರೆ ಇಬ್ರುವೆ. ಹೋಗು ಅಂತ ಅವ್ನ್ ಬ್ಯಾಗ್ ತಗೊಂಡ್ ಹೋಯ್ತು. ಬೆಲೆ ಕೊಡ್ಲೆ ನಾನು ಇವ್ರು ಇವಾಗ ಅಪ್ಪ ಅಮ್ಮ ಇಲ್ಲ ಅನ್ಕೋ ಇವ್ರಿಬ್ರು ಬಂದ್ರೆ ನನಗೆ ಬೌಣಿಸ್ತಾರೆ ಇವ್ರು ಬರ್ಬೇಕು ಹೋಗ್ಬೇಕು ಹಂಗನ್ಬಿಟ್ಟು ತಮ್ಮದೇನ್ ಫುಡ್ ಹಾಕ್ಬೇಕು ನಾನು ಅವ್ರ ಇಷ್ಟ ಇಲ್ಲ ಮಾತಾಡ್ಸಕ್ಕೆ ಅಂದ್ಮೇಲೆ ಇನ್ನೇನ್ ಮಾಡೋದು ನಾನು ಎಷ್ಟು ಪ್ರೀತಿ ಹಿಡ್ಕೊಂಡ್ ಬಂದಿನಿ ಅಜ್ಜಿ ಇವ್ರಿಬ್ರಿಗೋಸ್ಕರ ಈಗ್ಲೇ ಹಿಂಗ್ ಆಡಿದ್ರೆ ಮದ್ವೆ ಆದ್ಮೇಲೆ ಕರೀತಾರ ನಮ್ನ ನಿಮ್ ದೊಡ್ಡೋಳು ಸೌಸ್ಕಳ್ವ ಏನ್ ಮಾಡಕ್ಕಾಯ್ತು ಎಲ್ಲ ನಾನೇ ತೋಡ್ಸ್ಕೋಬೇಕಾ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಇಬ್ರಿಗೂನುವೆ ನಿಜ ಸುಮ್ನೆ ಹೋಯ್ತೀವಿ ಬಿಡು ನಾನು ನಮ್ದೇ ಐತಿ ಅಂದ್ರ ಇಬ್ರಿಗುವೆ ಹೋಗೊಂದ್ ಚಂಬ ಹಾಲ್ ಕುಡೀರಿ ಇಬ್ರು ಹೋಗ್ಬಿಟ್ಟು ಹೋಗಿ ನಮ್ದೇ ಆಯ್ತು ನಿಮ್ಗೆ ಕಂತೆ ಯಾಕೆ ಗೊತ್ತಾ ನೀವು ಇವಾಗ ಏನ್ ಗೊತ್ತಾ ಮುಗಿದ್ಮೇಲೆ ಮೀಸೆ ಬಂದ್ಬಿಟ್ಟೈತಲ್ಲ ಏನು ನಾನ್ ದುಡಿಯೋದೈತೆ ಇದ್ ಮುಗಿತಲ್ಲ ಇನ್ನೇನು ಬೇಕಾದ್ರೆ ಅಪ್ಪ ಅಮ್ಮನ ಬಿಟ್ಬಿಟ್ಟು ನಾವೇ ದುಡ್ಕೊಂಡ್ ತಿಂತೀವಿ ನೋವು ಬಂದಾಗ ಯಾರು ನೆನ್ಸ್ಕೊತಿರೋ ನೋವು ಬಂದಾಗ ನೋಡು ಯಾರು ನೆನ್ಸ್ಕೊಳ್ಳೋದಂತೆ ಅವ್ನಿಗೆ ಯಾರು ಹೆಂಗ್ ಬೇಕಾಗಿಲ್ಲ ಬಳಸ್ತೀಯೋ ನೀನು ನೀವು ಇವತ್ತೇ ತಿಳ್ಕೊ ಇವ್ರಿಬ್ರುನು ನಚ್ಕೊಬೇಡ ಯಾರಂದ್ರೆ ಯಾರು ಆಗಲ್ಲ ನಾವಿರೋ ಗಂಟ ಬಾ ಇವ್ರು ನಚ್ಕೊಂಡಂತೂ ಬರ್ಬೇಡ ನಾನು ಅವಾದಿಂದ ನೀನು ಆದ್ರೆ ಹೇಳು ಅವ್ರಿಗೆ ಹೇಳ್ಕೊಡ್ಬೇಡ ಅಕ್ಕ ಅಂತ ನಚ್ಕೊಂಡ್ ಬರ್ಬೇಡ ಬರ್ಬೇಡ ಅಂತ ನೀನ್ ಹೇಳಿದ್ರೆ ಅವ್ರಿಗೆ ಇನ್ನೂನು ಅಂತಾರಲ್ಲ ಕೈಗೆ ಕಾಲು ಹಿಂಗ ಅಳ್ಳಾಡ್ತಾವ್ರಲ್ಲ ಹಿಂಗ ಅಂತವ್ರೆ ತಾನೇ ಅವ್ರಿಗೆ ಹೇಳ್ಕೊಡ್ಬೇಕಮ್ಮ ನೀನು ಏನ್ ಹೇಳ್ಕೊಡೋದು ಅಕ್ಕನ ಮರ್ಯಾದೆ ಕೊಡು ಫಸ್ಟ್ ಅಂತ ಇಬ್ರು ಏನು ದಿವಿನೂ ಖುಷಿನೂ ಹೇಳ್ಕೊಡಕ್ಕೆ ಅದೇ ಏನ್ ಚಿಕ್ಕ ಮಕ್ಳೇನೆ ಅಲ್ಲ ಏನು 4-5 ಜನ ಅವ್ವ ನೆಟ್ಟಿ ಅಷ್ಟೊಂದು ನೀರುಗಳು ಅಮ್ಮದು ಅಪ್ಪದು ಹಬ್ಬ ಇದ್ದಾಗ್ಲೇ ಹಿಂಗ್ ಮಾಡಕ್ ಬಿಡಲ್ಲ ಸತ್ರೆ ದೇವರ ಅಪ್ಪದು ಅಮ್ಮ ನಾನು ಅವತ್ತೇ ಹುಡುಗಿಗೆ ಇವ್ರಿಗೆ ಏನಲ್ಲ ನೀನು ನಡ್ಸ್ಕೊಂಡಿರ್ಬೇಡ ಹುಡುಗಿಗೆ ಏನ್ ಮಾಡ್ಬೇಕು ಅದ್ ಮಾಡು ನೀನು ಯಾರು ಏನು ಮಾಡ್ಬಿಡಿ ಯಾರೂನು ಬಿಡಿ ಇವ್ರು ಇಷ್ಟೆಲ್ಲ ಅಂದ್ಮೇಲೆ ಅಮ್ಮ ನಂಗೆ ಏನ್ ಮಾಡಿದ್ರಿ ಅಜ್ಜಿ ನೋಡ್ಬೇಕು ಇವಾಗ ಏನಾರು ಮಾಡೋದ್ ದುಡ್ಡು ಕಾಸು ಏನಾರು ಮಾಡೋದಿದ್ರೆ ಏನ್ ಮಾಡಕ್ಕೆ ಇವ್ರಿಗೆ ಒಳ್ಳೆ ಮರ್ಯಾದೆ ಕೊಡಲ್ಲ ಅಂದ್ಮೇಲೆ ಅದೆಲ್ಲ ತಗೊಂಡು ಏನ್ ಮಾಡಕ್ಕಮ್ಮ ಇವ್ರಿಗೆ ಒಳ್ಳೆ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಈಗ್ಲೇ ಹೋಯ್ತಾ ಇರೋ ಇವಾಗ ಇವ್ರ ಮದ್ವೆ ಐತಪ್ಪ ಬತ್ತೀನಪ್ಪ ಮರ್ಯಾದೆ ಕೊಡ್ತಾರೆ ಇವ್ರು ಇವ್ರ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಇವ್ರ ಮದ್ವೆ ಆಗಿರೋ ಹೆಂಡತಿಗೆ ಮರ್ಯಾದೆ ಕೊಡ್ತಾರೆ ನಂಗೆ ಹುಡುಗರು ಅಲ್ಲಿಂದ ಖುಷಿಯಾಗಿ ಬಂದಿದ್ದು ನೀವ್ ಇಂತೇರಂತ ಅವ್ರಿಗೂ ಗೊತ್ತಾಗ್ಬಿಟ್ಟು ಬಿಡು ಅಲ್ಲಿಂದ ಖುಷಿಯಾಗಿ ಬಂದಿದ್ದವು ಪಾಪ ಇಂತ ನೀವು ಅಂತ ಬುದ್ಧಿ ಗೊತ್ತಿಲ್ಲ ಅವು ನಮ್ದು ಇಲ್ದಂಗ್ ಮಾಡ್ಬೋದಲ್ಲ ಇದ್ದಾಗ್ಲೇ ಹಿಂಗ ಅನ್ಬಿಟ್ಟಲ್ಲ ನೀನ್ ಎಂತ ಮನ್ಸ ನೀನು ಬಿಡು ಹೋಯ್ತಿ ನಾನು ಇವತ್ತು ಬನ್ರ ಹೋಗೋಣ ನೋಡು ಏನಾರ ಒಂದ್ ಸಾರಿ ಹೋಗೋಣ ಹೋಗು ಕೂತ್ಕೊಂಡು ನನ್ ಪಾಡ ನಾನು ಕೂತ್ಕೋತೀನಿ ನೋಡು ಇಬ್ರು ಏನಾರು ಮಾತಾಡ್ತಾರೆ ನೋಡು ಅವರು ಏನ್ ಗೊತ್ತಾ ಅಕ್ಕ ತಂಗಿರಲ್ಲ ನೀನೇ ಕಳ್ತಿದ್ಯಾ ಬಿಡು ನೀನೇ ಕಳ್ತಿದ್ಯಾ ತಲೆನೋವು ಬರ್ತು ನೋಡು ಬನ್ರ ರೀ ಬನ್ನಿ ಅಪ್ಪ ಇರಲ್ಲ ಕಣಪ್ಪ ಏನಾರು ಕೇಳ್ತಾರ ಹೇಳಿದ್ರು ಸಾರಿ ನೀನ್ ಸಾರಿ ಕೇಳಿದ್ರೆ ಯಾಕಪ್ಪ ಅವ್ರಿಬ್ರು ಕೇಳ್ಬೇಕು ತಾನೆ ಅವ್ರಿಬ್ರು ಎಷ್ಟು ತಮ್ಮಂದಿರಂತ ಆಸೆ ಪಡ್ತೀನಿ ನಾನು ಟೆನ್ಷನ್ ಕೊಟ್ಟಿದ್ದೆ ದೊಡ್ಡದಾಗ್ತಿಲ್ಲಿ ಗೊತ್ತಾ ಹಬ್ಬ ಬಿಡ ಸುಮ್ನಿರು ಇಲ್ಲಿ ಪ್ರ್ಯಾಂಕ್ ಇಲ್ಲಿ ಸುಮ್ನೆ ತಮಾಷೆ ಮಾಡಿದ್ದು ಅಲ್ಲ ಇಲ್ಲಿ ನಿನ್ ಚಿಕನ್ ನೋಡ್ಬೇಕು ಸುಮ್ನೆ ಹೇಳ್ಕೊಳಪ್ಪ ನಾನು ಪ್ಲೀಸ್ ಕಣಪ್ಪ ಅಳ್ಬೇಡ ಈಗ ತೊಂದ್ರೆ ಕೊಟ್ಟಿದ್ ನಿಮ್ಮ ಅಪ್ಪಂಗೂ ಈಗ ಅಳಂಗ ನೋಡಿ
ಅಳ್ಬೇಡ ಸುಮ್ಮನೆ ಪ್ರ್ಯಾಂಕ್ ವಿಡಿಯೋಗೋಸ್ಕರ ಮಾಡಿದ್ದು. ನಿಜವಾಗ್ಲೂ ಅಳ್ತವ್ನೆ. ಇದ್ ದೊಡ್ಡ ನಿಜವಾಗ್ಲೂ ಮಾಡ್ದ ವಿಡಿಯೋ ಕೊಡಿ. ಗೈಸ್ ನಮ್ಮ ಅಪ್ಪ ನಿಜವಾಗ್ಲೂ ಅಳ್ತಾ ಇದ್ದಾರೆ. ನಾನು ತಮಾಷೆಗೆ ಪ್ರ್ಯಾಂಕ್ ಮಾಡಕ್ ಹೋದೆ, ನಮ್ಮ ಅಜ್ಜಿ ಕೂಡ ಅಳ್ತಾ ಇದಾರೆ ನೋಡಿ. ಅಪ್ಪ ಅಳ್ಬೇಡ, ತಮಾಷೆಗೆ ಕಣಪ್ಪ ಹೇಳಿದ್ದು, ಹಂಗ್ ಮಾಡಲ್ಲ ಕಣಪ್ಪ. ನಾವು ಅವ್ರಿಬ್ರು ಜಗಳ ಆಡ್ಕೊಂಡು ದೂರ ಆದ್ರೂ ನಾನು ಮನೆ ಬಿಟ್ಟು ಹೋಗಲ್ಲ ಯಾವತ್ತೂ. ಅಳ್ಬೇಡ ಸುಮ್ಮನಿರಪ್ಪ. ಏನಾರು ಹೇಳಿ ಇವಾಗ. ಏನು ಅನಿಸ್ತು ನಿಂಗೆ? ಪ್ರ್ಯಾಂಕ್ ಅನಿಸ್ತಾ? ಏನನ್ಸ್ತು? ನಿಜವಾಗ್ಲೂ ಹೋಯ್ತೀನಿ ಅನ್ಕಂಡ? ಆಮೇಲಿಂದ ಸಿಗ್ತೀನಿ ಗೈಸ್. ನಾವು ಅಪ್ಪ ನಿಜವಾಗ್ಲೂ ಫುಲ್ ಅಳ್ತಾ ಇದ್ದಾರೆ. ನನ್ನ ತಮ್ಮನೂ ಅಳ್ತಿದ್ದೀನಿ. ತಮಾಷೆಗೆ ಆಡಕ್ಕೆ ಹೋಗಿದ್ದು ನಮ್ಮ ನಿತ್ತು ಅಳ್ತವನ, ಇವನು ಅಳ್ತಾನ, ನಾ ಅಮ್ಮ ಅಳ್ತಾ ಇದ್ದೆ ಅನ್ಸುತ್ತೆ ಪಕ್ಕ. ಅವ ಅಳ್ತಿದ್ಯಾ? ಅವ ಪ್ರ್ಯಾಂಕ್ ಕಣಮ್ಮ, ಮಾತಾಡ್ಕೊಂಡಿದ್ದು ಕಣಮ್ಮ ನಾವೆಲ್ಲರೂ. ಸಾರಿ ಕಣಮ್ಮ, ಸಾರಿ ಕಣಮ್ಮ, ಸಾರಿ ಕಣಮ್ಮ, ಪ್ರ್ಯಾಂಕ್ ಅಂತ ಮಾಡ್ದು ಕಣಮ್ಮ. ಎಲ್ಲ ಮಾತಾಡ್ಕೊಂಡಿದ್ದು ಆ ಕಡೆ ಮನೆಗೆ ನಾವೆಲ್ಲರೂ ಹೋಗಿದ್ದೋ ಗೊತ್ತಾಗ್ಲಿಲ್ವ ನಿಂಗೆ? ಎಲ್ಲರೂ ನಿಜವಾಗ್ಲೂ ಅಳ್ತಾರೆ. ನಾನು ಅಳ್ತಿರೋದಕ್ಕೆ ಗೈಸ್ ಎಲ್ಲರಿಗೂ ಸಾರಿ ಸಾರಿ ಸಾರಿ. ನಮ್ಮ ಅಪ್ಪಂಗಂತೂ ಫುಲ್ ಸಾರಿ. ನಮ್ಮ ಅಪ್ಪ ಹಿಂಗೆ ಅಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಕಣ್ರಿ. ನಿಜವಾಗ್ಲೂ ಎಲ್ಲ ಅಳ್ತವ್ರೆ ನನಗೋಸ್ಕರ. ಒಂಥರ ನನ್ನ ಮೇಲೆ ತುಂಬ ಪ್ರೀತಿ ಐತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ನಾನು ಪ್ರೀತಿ ಇಲ್ಲ ಅಷ್ಟು ಅಂದ್ಕೊಂಡಿದ್ದೆ, ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡವ್ರೆ ನಮ್ಮ ಮನೆಯವ್ರು ಎಲ್ಲರೂ. ಅಳ್ಬೇಡ ಕಣಪ್ಪ, ಸುಮ್ಮನೆ ಇರಪ್ಪ. ಬಿಡ ನೀನು ಅಳ್ಬೇಡ, ನೀನೇ ತಾನೇ ಫಾಲೋ ಮಾಡ್ತಿದ್ರು. ಚೆನ್ನಾಗಿ ಮಾಡ್ಬೇಕು ವಿಡಿಯೋನ. ಪ್ರ್ಯಾಂಕ್ ವಿಡಿಯೋ ಮಾಡ್ದ, ಪ್ರ್ಯಾಂಕ್ ಆಗಿದ್ದು ಹೇಳ್ತೈತೆ ನಮ್ಮಪ್ಪ. ಮಾತ್ರ ನಾನು ಒಂಟೆ ಹೋಗ್ತೀನಿ. ಚಿಕನ್ ಎಲ್ಲ ನೀರು ತಿನ್ಬೇಕು. ನಾನು ಹೋಗೋದು ಇವತ್ತು. ನಿಂತಯ್ಯಪ್ಪ ಈಗ ಗೊತ್ತಾಯ್ತು ಬಣ್ಣ. ಅಳ್ಬೇಡ ಬಿಡಪ್ಪ, ಸುಮ್ಮನೆ ಕಣಪ್ಪ ವಿಡಿಯೋ ಮಾಡಕ್ಕೆ. ನಾನೇ ತಾನೇ ಕೂಗಾಡಿದ್ದು, ಸುಮ್ಮನೆ ಹೇಳಿದ ದೊಡ್ಡಪ್ಪು ಫೋನ್ ಸುಮ್ಮನೆ ಅಳ್ಬೇಡ. ನಿಜ ಅನ್ಕೊಂಡ ನೀನು? ಬಿಡು, ಸಾರಿ. ಇನ್ನೊಂದ್ಸರಿ ಎಲ್ಲ ಮಾಡಲ್ಲ. ನಾನು ವಿಡಿಯೋ ಮಾಡ್ತೀನಲ್ಲ, ರೋಹಿತ್ ಜೊತೆ ನಾನು ಅವಾಗೇ ಮಾತಾಡಿದ್ದೆ, ಎಲ್ಲರ ಮೊಮ್ಮಕ್ಳ ಜೊತೆ ಮಾತಾಡಿದ್ದೆ, ನಿಮ್ಗೆಲ್ಲ ಹೇಳಿರ್ಲಿಲ್ಲ ಅಷ್ಟೇ. ಬಿಡ ಅಳ್ಬೇಡ ಸಾಕು. ನೀನೇ ಕಲ್ತಿದ್ದೆ ಬಿಡು, ಅಪ್ಪ ಅಳ್ತದ್ ಕಲ್ತಿದ್ದೆ ನೀನು. ಬಿಡ ಬಿಡಕ್ಕ ಬಿಡಕ್ಕ ಕರ್ಚಿ ಕೊಡೋದಿಲ್ಲ. ಇದೆಲ್ಲ ನಾನು ಪ್ರ್ಯಾಂಕ್ ವಿಡಿಯೋ ಮಾಡೋಣ ಒಂದ, ಎಲ್ಲಾರು ಮಾಡ್ತಾರಲ್ಲ ಹಂಗ್ ಮಾಡೋಣ. ನೀವ್ ಯಾರು ಹಿಂಗ್ ಅಳ್ತೀರ ಅಂತ ಗೊತ್ತಿರ್ಲಿಲ್ಲ ನಂಗೆ. ಸುಮ್ನೆ ತಮಾಷೆ ತಿಳ್ಕೊತೀರಾ ಅನ್ಕೊಂಡೆ ನಾನು. ಸುಮ್ನೆ ಇವಾಗ ನೆನ್ಸ್ಕೊಂಡ್ ಅಳ್ಬೇಡ, ಸುಸ್ತಾಗುತ್ತೆ. ನೀವ್ ಮಾಡಿದ್ದೆ ದೊಡ್ಡ ತಪ್ಪು. ಸುಮ್ನೆ ಏನಾರು ಎದ್ದೋಯ್ದ್ರು ಸರಿಯಾಗಲ್ಲ. ಏನೋ ಆಯ್ತು ಗೈಸ್. ನಾನು ಅಪ್ಪ ನಿಜವಾಗ್ಲೂ ಅಳ್ತಾ ಇದ್ದಾರ, ನಂಗೆ ಒಂಥರ ಬೇಜಾರಾಯ್ತೈತೆ ಗೈಸ್. ಅಮ್ಮ ಸಾರಿ ಕಮ್ಮ, ತಮಾಷೆಗಲ್ವ ಮಾಡಿದ್ದು, ಅವಾಗ ನಿಲ್ಸ್ಬೇಕಾಯ್ತು. ಎಲ್ಲ ನೀನ್ ನಂಗೆ ಬೇಜಾರಾಗಿದ್ರೆ ಅಪ್ಪನ ಹಂಗೆ ಅಳ್ತಾ ಇರ್ತದ. ಸಾರಿ ತಗೋ, ಇವ್ನಿಗೆ ನಾನೇ ಹೇಳ್ಕೊಡಿ ಕಣಪ್ಪ ಅಂತ ಮಾಡು ಅಂತ ಅವ್ನು ಹೇಳ್ತಿ. ತಗೊಳ್ಳೋ ನೀರ್ ಕುಡಿ, ಹಂಗ ಅಳ್ಬೇಡ, ಹಂಗೆ ಉಸಿರು ಕಟ್ಟಂಗೆ. ತಗೋ ತಗೊಳವಾ, ನೀರ್ ಕುಡಿ. ಗೈಸ್ ನಮ್ಮ ಮನೆಯವರೆಲ್ಲ ಈಗಲೂ ಕೂಡ ಅದೇ ಯೋಚನೆಲ್ಲ ಅವರೇ. ನಾವಿದಾಗಲಿ ಈ ಥರ ಮಾಡಿಬಿಟ್ರಲ್ಲ ಇಬ್ಬರು ಮಕ್ಕಳು ಅಂತ. ನಾನು ಅವ್ರಿಬ್ರಿಗೆ ಎಲ್ಲರಿಗೂ ಹೇಳ್ಕೊಟ್ಟಿದ್ದೆ. ನಮ್ಮ 4 ಜನಕ್ಕೂ 5 ಜನಕ್ಕೂ ಗೊತ್ತಿತ್ತು, ಗಂಡು ಮಕ್ಳಿಗೆ, ನಮ್ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಿತ್ತು. ನಮ್ಮ ಅಜ್ಜಿಗೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ಗೊತ್ತಿರಲಿಲ್ಲ. ಅವ್ರು ಇನ್ನೂ ಅಳ್ತವ್ರು, ಅದೇ ಗುಂಗಲವ್ರು ಈ ಥರ ಮಾಡ್ಬಿಟ್ನಲ್ಲ ಇದ್ದಾಗಲಿ ಅಂತ ಅಂದ್ಕೊಂಡ್ವಿ. ಬೇಜಾರಾಗಿ ನಮ್ಮ ಅಮ್ಮ ಈಗಲೂ ಕೂಡ ಅಳ್ತಾ ಇದ್ದಾರೆ. ನಮ್ಮ ಅಪ್ಪ ಬೇಜಾರಾಗೈತೆ. ನನ್ನ ತಮ್ಮ ನಿಜವಾಗ್ಲೂ ಕೂಡ ಅಳ್ತವ್ರೆ. ನನ್ನ ತಮ್ಮ ಯಾವತ್ತವನು ನನಗೆ ಏನೂ ಮಾತಾಡ್ತಿದ್ದಿಲ್ಲ. ನಮ್ಮ ಅಪ್ಪ ಅಳೋದು ನೋಡ್ಬಿಟ್ಟು ನನಗೂ ಅಳು ಬಂದ್ಬಿಡ್ತು. ನಾನು ರಿಯಲಾಗಿ ಫಸ್ಟೇ ಹತ್ಬಿಟ್ಟೆ, ಏನೋ ಒಂಥರ ನೆನೆಸ್ಕೊಂಡಂಗೆ ಅಳು ಬಂದ್ಬಿಡ್ತು ನನಗೆ. ನಾನು ಹತ್ತಿದ್ದು ನೋಡಿ, ನಾನು ಅಳ್ತಾ ಇದ್ದಿದ್ದು ನೋಡ್ಬಿಟ್ಟು ಅವರೆಲ್ಲ ಹತ್ತರು ಅಂತ ಅನಿಸ್ತು ನನಗೆ. ನಂಗೆ ನಿಜವಾಗ್ಲೂ ಬೇಜಾರೈತೆ. ಈ ಥರ ಪ್ರ್ಯಾಂಕೇ ಮಾಡಬಾರ್ದಾಯ್ತು ನನ್ನ ಜೀವನದಲ್ಲಿ ಅಂತ ಅನಿಸ್ಬಿಡ್ತು ನನಗೆ. ಈ ರೀತಿ ಪ್ರ್ಯಾಂಕ್ ಮಾಡಬಾರ್ದಾಯ್ತು. ತುಂಬ ಅಳ್ತಿದ್ದಾರೆ ಗೈಸ್, ನನಗೆ ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಅಳ್ತಾ ಇದ್ದಾರೆ. ನನ್ನ ತಮ್ಮ ಇನ್ನೂ ಅಳ್ತಾನೆ, ಅವನು ಅರ್ಧ ಗಂಟೆಯಿಂದ ಸಮಾಧಾನ ಮಾಡ್ರು ಆಯ್ತಾನೆ ಇಲ್ಲ ಗೈಸ್, ಅಷ್ಟು ಅಳ್ತವನೆ. ನಾವು ಅಪ್ಪ ಅಳೋದು ನೋಡಿ ನಾವು ಯಾವತ್ತೂ ನಾವು ಅಪ್ಪ ಹತ್ತಿರೋದು ನೋಡೇ ಇಲ್ಲ ಅನ್ಕೊಳ್ಳಿ. ಹತ್ತಿರೋದು ಅಂದರೆ ನಮ್ಮ ಅವ್ವಂದು ನಮ್ಮ ತಾತನ ಸಾವಲ್ಲೇನೋ ಹತ್ತಿರೋದು ನೋಡಿರೋದು. ನಮ್ಮ ಅಪ್ಪ ಯಾವಾಗಲೂ ಹಂಗೆ ಅಳಲ್ಲ.
ಅದನ್ನ ನಮ್ಮ ಅಪ್ಪ ಅಳೋದು ನೋಡ್ಬಿಟ್ಟು ನಂಗೆ ಒಳ ಬಂದಿತ್ತು. ಈ ವಿಡಿಯೋ ಇಷ್ಟನೂ ಆಗಿರಲ್ಲ, ಇಷ್ಟ ಆಗಿರುತ್ತೆ ಒಬ್ರಿಗೆ ಇಷ್ಟ ಆಗಿರಲ್ಲ. ಏನಂದರೆ ಎಲ್ಲ ಹೆಣ್ಮಕ್ಳು ಕಂಡ್ರೆ ಇಷ್ಟಪಡ್ತಾರೆ ಅಪ್ಪನ ಮನೇಲಿ, ಏನೋ ಅದಿದು ಪರಿಸ್ಥಿತಿಗೋಸ್ಕರ ಇಷ್ಟಪಟ್ಟಿರಲ್ಲ ಅಷ್ಟೇ. ಒಬ್ರೊಬ್ರು ಹೇಳ್ಕೊಳ್ಳೋದು ನಾನು ನೋಡಿದ್ದೀನಿ, ಹಂಗಾಗುತ್ತೆ ಹಿಂಗಾಗುತ್ತೆ, ನಾವು ತವ್ರ ಮನೆಗೆ ಹೋಗೋದಿಲ್ಲ ಹಂಗೆ ಅಂತ ಮಾತಾಡಿರ್ತೀರ. ಅಪ್ಪ ಅಮ್ಮಂಗೆ ನಾವು ಹೆಣ್ಮಕ್ಳು ಅಂದರೆ ಎಷ್ಟು ಪ್ರಾಣ ಎಷ್ಟು ಪ್ರೀತಿ ಇರುತ್ತೆ ಅಂದರೆ ತುಂಬಾ ಇರುತ್ತೆ. ಅವ್ರು ತೋರಿಸ್ಪಟ್ಕೊಳ್ಳಲ್ಲ. ಅವ್ರ ಗಂಡು ಮಕ್ಳಿಗೂ ಒಂದೊಂದ್ಸಲಿ ನಮ್ಮ ಮುಂದೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ಮಕ್ಕಳೆಲ್ಲ ವಯಸ್ಸು ಎಲ್ಲ ಒಂದೇ ಸಮಯ ಇರ್ತಾರೆ. ಪ್ರೀತಿ ಅಂದಮೇಲೆ ಎಲ್ಲ ಇದಾದ್ಮೇಲೆ ಆ ಥರ ಇರುತ್ತೆ. ನಮ್ಮ ಮನೇಲೂ ಹಂಗೆ ಐತೆ. ಅವ್ರನ್ನೂ ವಹಿಸ್ಕೊಂಡ್ರು, ನನ್ನೂ ವಹಿಸ್ಕೊಂಡ್ರು. ನನ್ನ ಮೇಲೂ ಪ್ರೀತಿ ಐತೆ, ಅವ್ರ ಮೇಲೂ ಪ್ರೀತಿ ಐತೆ. ಅವನು ಮಾತ್ರ ಅಳ್ಳಿಲ್ಲ ಗೈಸ್. ಅವನ್ನ ನಾವು ದತ್ತು ತಗೊಂಡಿದ್ದೀವಲ್ಲ ಗೈಸ್, ಅದಕ್ಕೇನೆ ಅವನಿಗೆ ಕಣ್ಣೀರು ಬರಲಿಲ್ಲ. ಆ ಕಣ್ಣೀರು ದತ್ತು ತಗೊಂಡಿರೋ ಪುತ್ರ ಅವನಿಗೆ ಗೊತ್ತಿತ್ತಲ್ವ, ಅಷ್ಟು ಅವ್ನು ಅಳಲ್ಲ ಗೈಸ್. ಅಷ್ಟಾಗಿದ್ದಾಗ ಅಳಲ್ಲ ನೀತು. ಇನ್ನು ರೋಹಿತ್ ನಮ್ಮ ಅಪ್ಪ ಅಳೋದು ನೋಡ್ಬಿಟ್ಟು ಅತ್ತ. ಆದರೆ ಎಲ್ಲರ ಕಣ್ಣಲ್ಲೂ ನೋಡಬೇಕು ಅಂದರೆ ಎಲ್ಲರ ಕಣ್ಣಲ್ಲೂ ಒಂದು ಚೂರು ನೀರು ಬಂದಂಗಿತ್ತು ಗೈಸ್. ನನಗಂತೂ ಯಾಕೋ ಇವನಿಗೆ ಬರಲಿಲ್ವಂತೆ. ಎಲ್ಲರಿಗೂ ಹೇಳಿದೆ ಗೈಸ್. ಒಂಥರ ನನಗೆ ಸಂಕಟ ಆದಂಗೆ ಅನ್ಸೈತೆ ಗೈಸ್. ಮಾಡಬಾರ್ದಾಯ್ತು ನಮ್ಮ ಅಪ್ಪ ಅಮ್ಮನ ಮೇಲೆ ಈ ಪ್ರ್ಯಾಂಕ್ ಅಂತ ಅನಿಸ್ತಿತ್ತು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕು ಕಮೆಂಟು ಶೇರು ಕಮೆಂಟ್ ಮಾಡಿ. ನಮ್ಮಮ್ಮ ಹೇಳಿದೆ ಈ ಥರ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡ, ನನ್ನ ಮೇಲೆ ಅಪ್ಪಂಗೂ ಮಾಡಬೇಡ ನನಗೂ ಮಾಡಬೇಡ ಅಂತ. ಬೇರೆ ಯಾವ ರೀತಿನಾರ ಪ್ರ್ಯಾಂಕ್ ಮಾಡ್ತೀನಿ ಗೈಸ್, ಈ ಪ್ರ್ಯಾಂಕ್ ಮಾಡೋಕ್ಕೆ ಹೋಗಲ್ಲ ಇನ್ಮೇಲಿಂದ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.